ಉತ್ಸವದ ಕೊನೆಯ ಕಾರ್ಯಕ್ರಮ ನಾವೀಗ ಹಮ್ಮಿಕೊಳ್ಳುವಂತಹ ಸುಸಂದರ್ಭದಲ್ಲಿ ಇದ್ದೇವೆ. 7, 8, 9, 10 ಫೆಬ್ರವರಿ ನಾವು ವಿಶೇಷವಾದಂತಹ ಒಂದು ರಾಜ್ಯ ಮಟ್ಟದ ವರ್ಣಾಂಜಲಿ ಅನ್ನುವಂತಹ ಆರ್ಟ್ ಕ್ಯಾಂಪ್ ಮತ್ತು ಎಕ್ಸಿಬಿಷನ್ ಅನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಸಂಸ್ಥೆ ಮತ್ತು ಆರ್ಟಿಸ್ಟ್ ಫೋರಂ ಉಡುಪಿ ಇವರ ಸಮ್ಮಿಲನದಲ್ಲಿ ಆಗ್ತಾ ಇರುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವಾಗಿದ್ದು, ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಪೋಷಿಸುವ ಸಲುವಾಗಿ ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯದ ಓದು ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಅನ್ನೋದು ನಮ್ಮ ವಿದ್ಯಾಸಂಸ್ಥೆ ಗುರಿಯಾಗಿದೆ. ಆ ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಈ ಪ್ರೆಸ್ ಮೀಟ್ ಅಲ್ಲಿ 2 ಜನ ಮಹಾನ್ ವ್ಯಕ್ತಿಗಳು ಇದ್ದಾರೆ. ಮೊದಲನೇದಾಗಿ ಶ್ರೀಯುತ ರಮೇಶ್ ರಾವ್ ಉಡುಪಿಯವರು, ಆರ್ಟಿಸ್ಟ್ ಫೋರಂ ಉಡುಪಿ ಇದರ ಅಧ್ಯಕ್ಷರು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ಗುರುತಿಸಿಕೊಂಡಂತಹ ಕಲಾವಿದರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಪ್ರೆಸ್ ಮೀಟ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಆರ್ಟಿಸ್ಟ್ ಫೋರಂನ ಕಾರ್ಯದರ್ಶಿಗಳಾದ ಶ್ರೀಯುತ ಸಕು ಪಾಂಗಳ ಅವರಿದ್ದಾರೆ. ಇವರು ಸಹ ಕಲಾವಿದರು, ಹಿರಿಯ ಕಲಾವಿದರು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ಗುರುತಿಸಿಕೊಂಡಂತವರು. ಅವರನ್ನು ಸಹ ಈ ಪ್ರೆಸ್ ಕ್ಲಬ್ಗೆ, ಈ ಪ್ರೆಸ್ ಮೀಟಿಗೆ ನಾನು ಅತ್ಯಂತ ಗೌರವಯುತವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಸುಜಾತ ಸದರಂ ಮೇಡಮ್ ಇದ್ದಾರೆ. ಅವರನ್ನು ಸಹ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಹಾಗೆ ಈ ಪ್ರೆಸ್ ಮೀಟ್ ನಲ್ಲಿ ಸೇರಿದಂತಹ ಎಲ್ಲರೂ ವಿಶೇಷವಾಗಿ ಆರೋಗ್ಯಕರವಾಗಿರ್ಬೇಕಿದ್ರೆ ಲಲಿತ ಕಲೆಗಳು ಬಹಳ ಮುಖ್ಯ. ಅದು ಶಿಕ್ಷಣ ಇರ್ಬೋದು, ಸಮಾಜ ಇರ್ಬೋದು. ಒಂದು ರೀತಿಯ ಶಾಂತ ವಾತಾವರಣ, ಒಂದು ಮನಸ್ಸಿಗೆ ಮೊದಲು ಇಡಬೇಕಿದ್ರೆ ಲಲಿತ ಕಲೆಗಳು, ಅದು ಸಂಗೀತ ಇರ್ಬೋದು, ಚಿತ್ರಕಲೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇದೊಂದು ಭಾಗ. ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳಿದೆ. ಇವತ್ತು 8, 9, 10ಕ್ಕೆ ನಮ್ಮ ಸಿದ್ಧಿವಿನಾಯಕ ಇವರು ಒಂದು ಕಲಾಶಿಬಿರವನ್ನು ಏರ್ಪಡಿಸಿದ್ದಾರೆ. ಅದೊಂದು ರಾಜ್ಯ ಮಟ್ಟದ ಕಲಾಶಿಬಿರ. ಯಾವಾಗಲೂ ಏನಾಗುತ್ತೆ, ಕಲಾವಿದರ ಕಲಾಕೃತಿಗಳು ಪ್ರದರ್ಶನಗೊಳ್ಳುತ್ತದೆ. ಆ ಕಲಾಕೃತಿ ಹೇಗೆ ಬಿಡಿಸ್ತಾರೆ ಗೊತ್ತಿಲ್ಲ. ಬೇರೆ ಕಲೆಗಳೆಲ್ಲ ನಾವು ನೋಡ್ತೇವೆ, ಡ್ಯಾನ್ಸ್ ಎಲ್ಲ ಬಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಚಿತ್ರಕಲೆ ಹಾಗಲ್ಲ, ನಾವು ಬಿಡಿಸಿದ ಮೇಲೆ, ಸ್ಟುಡಿಯೋದಲ್ಲಿ ಬಿಡಿಸಿದ ಮೇಲೆ ಪ್ರದರ್ಶನಕ್ಕೆ ಇದ್ದೇವೆ. ಆದರೆ ಇಲ್ಲಿ ಹಾಗಲ್ಲ. ಈ ಶಿಬಿರದಲ್ಲಿ ಕಲಾವಿದರು ಅಲ್ಲೇ ಸ್ಪಾಟ್ ಅಲ್ಲಿ ಚಿತ್ರಕಲೆ ಬಿಡಿಸ್ತಾರೆ. ಆಗ ಮಕ್ಕಳಿಗೆ ಆ ಚಿತ್ರಕಲೆಯ ಬಗ್ಗೆ ಸಂವಾದಗಳನ್ನು ಮಾಡಬಹುದು. ಕಲಾವಿದರೊಟ್ಟಿಗೆ ಬೇರೆ ಬೇರೆ ಶೈಲಿಯ ಚಿತ್ರಕಲೆಗಳಿರ್ತದೆ ಇಲ್ಲಿ. ಹಾಗೆಯೇ ಬಣ್ಣಗಳ ಮಿಶ್ರಣ ಹೇಗೆ ಮಾಡಿ, ಒಬ್ಬೊಬ್ಬರದ್ದು ಒಂದೊಂದು ಮಾಧ್ಯಮದಲ್ಲಿ ಚಿತ್ರಕಲೆ ಮಾಡ್ತಾರೆ, ಅವರ ಶೈಲಿಗಳಿರುತ್ತೆ, ಅದು ಗೊತ್ತಾಗೋದಿಲ್ಲ. ಇಲ್ಲಿ ಏನಾಗಿದೆ, 3 ದಿವಸದಲ್ಲಿ ಚಿತ್ರಕಲೆಗಳನ್ನು ಬಿಡಿಸ್ತಾರೆ. ಅದೇ ರೀತಿ ಅವರ ಕಲಾಕೃತಿಗಳಿಗೆ ಕೂಡ ಅಲ್ಲಿ ಪ್ರದರ್ಶನಗೊಳ್ತಾ ಇದೆ. ಇದು ಮಕ್ಕಳಿಗೆ ಒಂದು ಒಳ್ಳೆಯ ಅನುಭವ ಕೂಡ. ಮಕ್ಕಳಿಗೂ ಎಲ್ಲಿ ಅಂತದ್ದು ಸಿಗುವುದಿಲ್ಲ. ಚಿತ್ರಕಲಾ ಪ್ರದರ್ಶನಗಳು ನಡೀತದೆ, ಸ್ಪರ್ಧೆಗಳು ನಡೀತದೆ, ಎಲ್ಲವೂ ಇರ್ತದೆ. ಆದರೆ ಚಿತ್ರಕಲಾವಿದ ಕೂದುಕೊಂಡು ಕುಂಚದಲ್ಲಿ ಹೇಗೆ ಬಿಡಿಸ್ತಾರೆ ಹೇಳಲಿಕ್ಕೆ ಈ ಒಂದು ಕಲಾ ಶಿಬಿರ ಸಿದ್ಧಿವಿನಾಯಕ ವಸತಿಶಾಲೆ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಆರ್ಟಿಸ್ಟ್ ಫಾರ್ಮ್, ನಮ್ಮ 30 ವರ್ಷದಿಂದ ಉಡುಪಿ ಜಿಲ್ಲೆಯಲ್ಲಿರೋ ಒಂದು ಏಕೈಕ ಸಂಸ್ಥೆ, ರಿಜಿಸ್ಟರ್ ಸಂಸ್ಥೆ, 30 ವರ್ಷದ ಅನೇಕ ಕಲಾ ಚಟುವಟಿಕೆಗಳು ಮಾಡ್ತಾ ಬರ್ತಾ ಇದೆ. ಈಗ ನಮಗೊಂದು ಒಳ್ಳೆಯ ಅವಕಾಶವನ್ನು ಕೂಡ ಸಿದ್ಧಿವಿನಾಯಕರು ಕೊಡ್ತಾ ಇದ್ದಾರೆ. ಈ ಒಂದು ಶಿಬಿರದಲ್ಲಿ ಬಸವರಾಜ್ ಪುತ್ನಿ ಗುಲ್ಬರ್ಗ, ಚನ್ನಾಥಾಚಾರ್ಯ ಬ್ಯಾಂಗ್ಳೂರು, ಗಣೇಶ್ ಸೋಮಯಾಜಿ ಬ್ಯಾಂಗ್ಳೂರು, ಜನಾರ್ದನ ಹಾವಂಜೆ, ಕಂದನ್ಜಿ ಬ್ಯಾಂಗ್ಳೂರು, ಕಿಶೋರ್ ಕುಮಾರ್ ತುಮಕೂರು, ಇಷ್ಟಶೆಟ್ಟಿ ಬ್ಯಾಂಗ್ಳೂರು, ಮೋಹನ್ ರಾವ್ ಬಿ ಪಾಂಚಾಲ್ ಹಂಪಿ, ಸಪ್ಪು ಪಾಂಗಾಳ ಉಡುಪಿ, ಸಾವಿತ್ರಿ ಯರಾಶಿ ಬಾಗಲಕೋಟ್, ಸಿಂಧು ಕಾಮತ್ ಉಡುಪಿ, ಶಂಕರ್ ಕೆವಿ ಹುಬ್ಳಿ, ವಿಶ್ವಾಸ್ ಕಾಸರಗೋಡು, ವಿಲ್ಸನ್ ಕಾಸರಗೋಡು, ರಮೇಶ್ ರಾವ್ ಉಡುಪಿ. ಇಷ್ಟು ಕಲಾವಿದರು ಇವತ್ತು ಕಲಾಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಶೈಲಿಯಲ್ಲಿ ಪ್ರದರ್ಶನಗಳನ್ನು ಅವ್ರು ಬರುವಾಗಲೂ ಕೂಡ ಏನು ಮಾಡಿದ್ದೇವೆ, ಕಲಾಕೃತಿಯನ್ನು ಹಿಡ್ಕೊಂಡು ಬರಬೇಕು. ಅವ್ರು ಯಾವ ರೀತಿ ಅಂದ್ರೆ ಮೊದಲ ದಿವಸ ಕೆಲವರು ಬರ್ಬೋದಲ್ಲಿ ಪ್ರದರ್ಶನ ನೋಡಲಿಕ್ಕೆ. ಹೀಗಾಗಿ ಆ ಕಲಾ ಪ್ರದರ್ಶನವನ್ನು, ಕಲಾಕೃತಿ ಇರ್ತದೆ, ಅದರೊಟ್ಟಿಗೆ ಅವರ ಕಲಾಕೃತಿಯಲ್ಲಿ 3 ದಿವಸ ಬಿಡಿಸ್ತಾರೆ. ಹೀಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಆಳ್ವ ಶೆಟ್ಟರಲ್ಲಿ ನಡೀತದೆ ಕಲಾ ಶಿಬಿರ. ನಂತರ ಒಕ್ವಾಡೆಯಲ್ಲಿ ಒಂದು ಸರಿ ಆಗಿದೆ. ಈಗ ಇವರು ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಳ್ಳೆಯ ಒಂದು ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ನಿಮ್ಮಬೇಕು. ಸುದ್ದಿಗಳು ಮುಟ್ಟಬೇಕಿದ್ರೆ ಮಾಧ್ಯಮಗಳು ಬಹಳ ಮುಖ್ಯ. ಹೀಗಾಗಿ ಬಹಳಷ್ಟು ಮಂದಿ ಬಂದು, 10 ಶಾಲೆ ಮಕ್ಕಳಿರ್ಬೋದು, ಸಾರ್ವಜನಿಕರು ಬಂದು ಆ ಒಂದು ಆಸ್ವಾದನವನ್ನು ಮಾಡಬೇಕು. ಹಾಗೆ ಕಲಾ ವಾತಾವರಣವನ್ನು ನಿರ್ಮಿಸುವಲ್ಲಿ ಸಹಕಾರವನ್ನು ಕೂಡ ಬಯಸ್ತಾ ಇದ್ದೇವೆ. ಹೆಚ್ಚಿನ ಸಂದರ್ಭದಲ್ಲಿ
ಪತ್ರಿಕೋದ್ಯಮದವರು ಮಾಡುವ ಎಡವಟ್ಟು ಅಂದರೆ ಕಲಾ ಪ್ರದರ್ಶನವನ್ನು ಕಲಾ ಶಿಬಿರವನ್ನು ವಿಭಿನ್ನವಾಗಿ ತೋರಿಸುವುದಿಲ್ಲ. ಇಲ್ಲಿ ಆ್ಯಕ್ಚುಲಿ ಇದು ನಡೆಯುವುದು ಕಲಾ ಪ್ರದರ್ಶನ ಮತ್ತು ಕಲಾ ಶಿಬಿರ. ಸ್ಟೇಟ್ ಲೆವೆಲ್ ಆರ್ಟ್ ಕ್ಯಾಂಪ್ ಹೇಳಿದೆ, ರಾಜ್ಯ ಮಟ್ಟದ ಕಲಾ ಶಿಬಿರ ಅಂತೇಳಿ. ಕೆಲವರಿಗೆ ಪಕ್ಕನೆ ಗೊತ್ತಾಗದೇ ಇರ್ಬೋದು, ದಯಮಾಡಿ ಕ್ಷಮಿಸಬೇಕು ನಾನು ಹೇಳಿದ ಹೆಚ್ಚು ಕಡಿಮೆ ಆದರೆ. ಕಲಾ ಶಿಬಿರ ಅಂತ ಬೇರೆ, ಕಲಾ ಶಿಬಿರ ಬೇರೆ, ಕಲಾ ಪ್ರದರ್ಶನವೂ ಬೇರೆ. ಆದರೆ ಇಲ್ಲಿನ ವೈಶಿಷ್ಟ್ಯ ಅಂದರೆ ಎಂತಂತ ಹೇಳಿದರೆ, ಪ್ರತಿ ಕಲಾ ಶಿಬಿರದಲ್ಲಿ ಬರುವ ಕಲಾವಿದರು ಅಲ್ಲಿ ಬಂದು ಸ್ಪಾಟ್ನಲ್ಲಿ ಪೇಂಟಿಂಗ್ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದರೆ ನೀವೆಲ್ಲ ಬಿತ್ತರಿಸ್ತೀರಿ ಜ್ಯೂಸನ್ನು. ಬರುವುದು ಯಾರು ಇಂಟ್ರೆಸ್ಟ್ ಉಂಟು, ಯಾವ ಟೆಕ್ನಿಕಲ್ಲಿ ಇಂಟ್ರೆಸ್ಟ್ ಉಂಟ, ಅಥವಾ ಯಾವ ಪ್ರಕಾರದಲ್ಲಿ ಇಂಟ್ರೆಸ್ಟ್ ಉಂಟ, ಅಥವಾ ಯಾವ ಮಾಧ್ಯಮದಲ್ಲಿ ಇಂಟ್ರೆಸ್ಟ್ ಉಂಟ, ಅವರು ಬಂದು ಅವನ ಸುತ್ತುಗೂಡಿ ಅವನ ಪ್ರಶ್ನೆ ಹಾಕ್ಬೋದು, ಅವನು ಸಂವಾದ ಮಾಡ್ಬೋದು, ಮತ್ತು ಅದನ್ನು ಕಲಿಬೋದು. ಅಂತಹ ಒಂದು ಅವಕಾಶವನ್ನು ಇಲ್ಲಿ ಏರ್ಪಡಿಸೋದ್ರೊಟ್ಟಿಗೆ ಇದೊಂದು ವೈಶಿಷ್ಟ್ಯ. ಇದರಲ್ಲಿ ಇನ್ನೊಂದು ವೈಶಿಷ್ಟ್ಯ ಅಂತಂತ ಹೇಳಿದರೆ, ಈ ಕಲಾ ಶಿಬಿರದಲ್ಲಿ ಬರುವಂಥ ಆರ್ಟಿಸ್ಟ್ನವರು ಮೊದಲನೇ ದಿನವೇ ಅವರು ಒಂದೊಂದು ಪೇಂಟಿಂಗನ್ನು ಹಿಡ್ಕೊಂಡು ಬರಬೇಕು ಅಂತ ಹೇಳಿದ್ದೇವೆ. ಯಾಕಂದರೆ ನೀವೆಲ್ಲ ಬರ್ತೀರಿ, ಮೊದಲನೇ ದಿನ ಬರ್ತಾರೆ ಅವರು ಆರ್ಟಿಸ್ಟ್ನವರು ಪೇಂಟಿಂಗ್ ಬಿಡ್ತಾರೆ ಅಂತೇಳಿ. ಅವರು ಯಾವ ಥರ ಪೇಂಟಿಂಗ್ ಬಿಡ್ತಾರೆ, ಅವನ ಶೈಲಿ ಯಾವುದು ಅಂತ ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈ ಸಲ ಸ್ವಲ್ಪ ವಿಭಿನ್ನವಾಗಿ ಇದನ್ನು ಈ ಆರ್ಟ್ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ. ಸೊ ಬರುವ 15 ಮಂದಿ ಆರ್ಟಿಸ್ಟ್ನವರು ಅವರು ಒಂದೊಂದು ಪೇಂಟಿಂಗ್ ಅಂತ ತರ್ತಾರೆ. ಅವರ ಶೈಲಿಯಲ್ಲಿ, ಅವರ ಶೈಲಿ ಯಾವುದು, ಕೆಲವರು ವಾಟರ್ ಕಲರ್ಗಳು ಟ್ರೆಡಿಷನಲ್, ಕೆಲವರು ಟೋಟಲ್ ಕಂಟೆಂಪರರಿ, ಟೋಟಲ್ ಅಮೂರ್ತ ಶೈಲಿ, ಮೂರ್ತ ಶೈಲಿಯಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಮಾಡ್ತಾರೆ. ಹಾಗಾಗಿ ಅವರ ಶೈಲಿ ಯಾವುದು ಅಥವಾ ಅವರ ಅಭಿರುಚಿ ಯಾವುದು, ಮತ್ತು ಅವರ ಇಂಡಿವಿಜುವಲ್ ಯಾವ ಶೈಲಿಯಲ್ಲಿ ಮಾಡ್ತಾರೆ ಎಂಬುದು ಜನರಿಗೆ ತಲುಪಬೇಕಂತೇಳಿ ಅವರ ಪೇಂಟಿಂಗ್ ಇರುವುದು ಅಗತ್ಯ. ಹಾಗಾಗಿ ಮೊದಲನೇ ದಿನವೇ ಪ್ರತಿಯೊಬ್ಬ ಆರ್ಟಿಸ್ಟು ಪೇಂಟಿಂಗ್ ಮಾಡುವಾಗ ಅವನ ಹತ್ರ ಅವನ ಒಂದು ಕಲಾಕೃತಿ ಇರ್ತದೆ. ಅದನ್ನು ನೋಡಿ ನೋಡಿ ಮಕ್ಕಳು ಅವನು ಯಾವ ಥರದ ಪೇಂಟಿಂಗ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಒಂದು ಚಾಯ್ಸ್ ಇದೆ, ಯಾವ ಪೇಂಟಿಂಗ್ನಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ ಅವನ ಹತ್ರ ಒಂದಿತ್ತು ನೋಡಿ ಅದನ್ನು ಕಲಿಯಬಹುದು. ಎಂಥ ಒಂದು ಅವಕಾಶವನ್ನು ಇಲ್ಲಿ ಏರ್ಪಡಿಸಿಕೊಟ್ಟ ಸಿದ್ಧಿವಿನಾಯಕ ವಸತಿ ಶಾಲೆ ಅವರಿಗೆ ನನ್ನ ಧನ್ಯವಾದಗಳು. ಬಹಳ ಕಷ್ಟ ಇದೆ. ಅವನು ಕಲಾ ಶಿಕ್ಷಕನ ಆವರಣದಿಂದ ಹೊರಗೆ ಬಂದರೆ ಮಾತ್ರ ಅವನಿಗೆ ಕಲಾವಿದ ಆಗ್ಬೋದು. ಇಲ್ಲದ್ರೆ ಅಲ್ಲಿ ನಿಮಗೆ ಇರುವಂಥ ಪ್ರೋಟೋಕಾಲ್ ಏನು ಸಿಲೆಬಸ್ ಏನು ಹೇಳಿಕೊಡ್ಬೇಕು ಅದನ್ನೇ ಹೇಳಿಕೊಡ್ಬೇಕು, ಜಾಸ್ತಿ ಹೇಳಿಕೊಡ್ತೀವಿ ಯಾಕೆ ಹೇಳಿಕೊಡ್ತೀವಿ ಕೇಳ್ತಾರೆ. ಈಗಿನ ಸಿಲೆಬಸ್ನಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಗೌರ್ಮೆಂಟ್ ಏನು ಹೇಳ್ತದೆ ಅದೇ ಮಾಡಬೇಕು, ಅದಕ್ಕಿಂತ ನಿಮ್ಗೆ ಜಾಸ್ತಿ ಹೇಳ್ಕೊಡ್ಲಿಕ್ಕೆ ಆಗಲ್ಲ, ಕಲಾವಿದನಿಗೆ ಆಗಲ್ಲ. ಹಾಗಾಗಿ ಅಲ್ಲಿ ಕಲಾ ಶಿಕ್ಷಕ ಇಂಪಾರ್ಟೆಂಟ್. ಕಲೆಯಲ್ಲಿ ಅಭಿರುಚಿಯುಳ್ಳ ಬಹಳ ಪ್ರತಿಭಾವಂತರು ಕೆಲವೊಂದು 101 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಅವಕಾಶ ಇಲ್ಲ, ಅವರಿಗೆ ಹೇಳಿಕೊಡೋ ಅವಕಾಶ ಇರುತ್ತದೆ. ಅಂಥದಕ್ಕೊಂದು ಇವರೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅದು ಮಕ್ಕಳಿಗೆ ತುಂಬ ಬೆನಿಫಿಟ್ ಅಂತ ನಾನು ಹೇಳ್ತಿದ್ದೇನೆ. ಬೇರೆ ಎಚ್ ರಾಮಚಂದ್ರ ಭಟ್ರ ಸ್ಮರಣೆಯಲ್ಲಿ ನಾವು ಪ್ರತಿ ವರ್ಷ ಆರಾಧನೆ ಅನ್ನುವಂತಹ ಸಂಸ್ಥಾಪಕರ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ರಜತ ಮಹೋತ್ಸವದ ಸಮಾರೋಪ ಸಮಾರಂಭ 10ನೇ ತಾರೀಕು ಫೆಬ್ರವರಿ 10ಕ್ಕೆ ಜರಲಿಕ್ಕಿದೆ. ಅಂದು ಅದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂ.ಟಿ. ತಿಮ್ಮಪ್ಪ ಸಾಗರ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಡಾಕ್ಟರ್ ಪಿ. ಸದಾನಂದಮಯ್ಯ, ಮಯ್ಯಾಸ್ ಬೆವರೇಜಸ್ ಮತ್ತು ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಇವರ ಜೊತೆಯಲ್ಲಿ ಶ್ರೀ ವಿನಾಯಕ್ ಭಟ್ ಮೂರೂರು, ಸಮೂಹ ಸಂಪಾದಕರು ಹೊಸ ದಿಗಂತ ಪತ್ರಿಕೆ, ಇವರು ಆಗಮಿಸ್ತಾ ಇದ್ದಾರೆ. ಇವರ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಗಳು ಇರಬಹುದು, ಅಥವಾ ಉಪಾಧ್ಯಕ್ಷರು ಇರಬಹುದು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸಹ ಭಾಗವಹಿಸ್ತಾ ಇದ್ದಾರೆ. ಅಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಸ್ಪಂದನ ಬೌದ್ಧಿಕ ದಿವ್ಯಾಂಗರ ತರಬೇತಿ ಹಾಗೂ ಪುನರ್ವಸತಿ ಕೇಂದ್ರ ಉಪ್ಪೂರು, ಉಡುಪಿ ಇಲ್ಲಿಯ ಮಕ್ಕಳಿಂದ ರಾಮಾಯಣದ ನೃತ್ಯ ರೂಪಕ ಸಹ ಏರ್ಪಡಿಸಿದ್ದೇವೆ. ಅದರ ನಂತರದಲ್ಲಿ ಸಭಾ ಕಾರ್ಯಕ್ರಮದ ನಂತರದಲ್ಲಿ ವಿಶೇಷವಾದಂತಹ ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನ ಆಧಾರಿತ ಕಾಸ್ಮಿಕ್ ಸ್ಲಾಶ್ ಪ್ರದರ್ಶನ, ಅದನ್ನ ಶ್ರೀ ವಿನಯ್ ಹೆಗಡೆ ಸಿರ್ಸಿ ಇವರು ಮಾಡ್ತಾ ಇದ್ದಾರೆ. ಇದೊಂದು ಭಿನ್ನವಾದ ಅವರ ಕಲೆಯ ಪ್ರದರ್ಶನ ಇದಾಗಿದೆ. ದಯಮಾಡಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಬಂದು ಅದರಲ್ಲಿ ಉಪಸ್ಥಿತರಿದ್ದು ಇದನ್ನು ಸಹ ತಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಬೇಕು. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಸಮರ್ಪಕವಾದ ರೀತಿಯಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಬರುವ ನೆಲೆಯಲ್ಲಿ ತಾವುಗಳು ತುಂಬಾ ತಮ್ಮನ್ನ ತೊಡಗಿಸಿಕೊಳ್ಳುವುದರ ಮುಖೇನವಾಗಿ ನಮ್ಮ ಸಂಸ್ಥೆಗೆ ತಾವು ಆ ಸುದ್ದಿಯನ್ನು ಪ್ರಸಾರ ಮಾಡುವ ಒಂದು ಸಹಕಾರವನ್ನು ಮಾಡಿದ್ದೀರಾ. ಈ ಬಗೆಯ ಸಹಕಾರ ಮುಂದಿನ ದಿನಗಳಲ್ಲೂ ಸಹ ಮಾಡಬೇಕು. ಹಾಗೆ ಎಲ್ಲರೂ ಸಹ ಎರಡೂ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಗೆ ಬಂದು ಭೇಟಿ ಕೊಟ್ಟು ನಮ್ಮ ಸಂಸ್ಥೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ತುಂಬಾ ಪ್ರೀತಿಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಅರ್ಪಿಸಿಕೊಳ್ತಾ ಇದ್ದೇನೆ.